ಇಡೀ ರಾಜ್ಯದಲ್ಲಿ ನಡೆಯತಕ್ಕಂಥ ಈ ವಿರುದ್ಧ ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಬೀದರ್ ಜಿಲ್ಲೆ, ಸಂಜೆ ಗುಲ್ಬರ್ಗ ಜಿಲ್ಲೆ, ನಾಳೆ ಯಾದಗಿರಿ ಮತ್ತು ರಾಯಚೂರು, ತದನಂತರ ಕೊಪ್ಪಳ ಜಿಲ್ಲೆಗಳಲ್ಲಿ ಕೂಡ ನಾವು ಇದನ್ನು ಪ್ರೊಟೆಸ್ಟನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸರ್, ಇವತ್ತು ಅದೇ ಶಿಸ್ತು ಸಮಿತಿ ಮುಂದೆ ಯತ್ನಾಳ್ ಅವರು ಹಾಜರಾಗ್ತಿದ್ದಾರೆ ಸರ್. ಯಾವ ರೀತಿ ಕ್ರಮ ಆಗ್ಬೇಕಂತೀರಾ ಸರ್ ತಾವು? ನೋಡಿ, ಅಲ್ಲಿ ವಿಶೇಷವಾಗಿ ಹೈಕಮಾಂಡ್ ಇದೆ, ಅವರು ತೀರ್ಮಾನಗಳನ್ನು ಮಾಡೋದು, ನಾವೆಲ್ಲ ತೀರ್ಮಾನಗಳು ಮಾಡೋದು. ಅವ್ರು ಏನು ತೀರ್ಮಾನಗಳು ಮಾಡ್ತಾರೋ ಆ ತೀರ್ಮಾನಗಳು ಆಗ್ತದೆ ಅಷ್ಟೇ. ಈಗ ಕರೆದಿದ್ದಾರೆ, ಅವ್ರಿಗೆ ಅಲ್ಲಿ ಹೇಳಿದ್ದಾರೆ, ಅವ್ರು ಹೋಗಿದ್ದಾರೆ, ಅವ್ರಿಗೆ ಉತ್ತರ ಕೊಡೋಂಥದ್ದು ಮತ್ತು ಅವ್ರಿಗೆ ಏನು ಇದು ಮಾಡೋಂಥದ್ದು ಎಲ್ಲ ಅವರ ವಿವೇಚನೆ ಬಿಟ್ಟಿರ್ತಾರೆ. ಸರ್, ಭೇಟಿ ಮಾಡಿದರೆ ರೈತರನ್ನ ಇವತ್ತು ವಿಜೇಂದ್ರ ಅವರು ಬರ್ತಾರೆ. ಎಲ್ಲ ಕಡೆ ರೈತರು ಗೊಂದಲ ಇದೆ ಸರ್. ನೋಡಿ, ಒಂದು ನಿಮಿಷ 7 ಗಂಟೆಗಳಲ್ಲಿ ಯಾರೇ ಬಂದರೂ ಕೂಡ ಇವತ್ತು ನಾವು ರೈತರ ಪರವಾಗಿರ್ತಕ್ಕಂಥದ್ದು, ರೈತರ ಪರವಾಗಿ ಒಂದು ಧ್ವನಿ ಎತ್ತುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದರಲ್ಲಿ ಗೊಂದಲ ಅನ್ನೋ ಪ್ರಶ್ನೆ ಬರಲ್ಲ. ಯಾರೇ ಒಬ್ಬ ಕಾರ್ಯಕರ್ತ ಮಾಡಿದ್ರು ಕೂಡ ಪಕ್ಷದ ಪರವಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಆಗ್ತಾಯಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಅವರು ಹಾಸನದಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ ದೊಡ್ಡದಾಗಿ. ಅದ್ರ ಬಗ್ಗೆ ಯಾಕೆ ಮಾಡ್ತಾ ಇದ್ದಾರೆ, ಏನು ಅವ್ರಿಗೆ ಆತಂಕ, ಯಾಕೆ ಅವರು ಆ ಸಮಾವೇಶ ಮಾಡ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಆತಂಕದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಯಾವ ರೀತಿ ಆತಂಕ ಅಂದರೆ, ಈಗ ಸುಮ್ಮನೆ ಸಮಾವೇಶಗಳೇನು ಮಾಡ್ತಾರೆ? ಯಾವ ಚುನಾವಣೆ ಇದೆಯಾ? ಅಲ್ಲ, ಒಂದು ನಿಮಿಷ, ಚುನಾವಣೆ ಇದೆಯಾ ಅಥವಾ ಬೇರೆ ಏನಾದರೂ ಇದೆಯಾ? ಎಲ್ಲೋ ಒಂದು ಕಡೆ ಅವ್ರಿಗೆ ಆ ಕುರ್ಚಿಯನ್ನು ಭದ್ರಪಡಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿಯಾದಂಥ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದು ನನ್ನ ಅನಿಸಿಕೆ. ನೋಡಿ, ವಿಜೇಂದ್ರ ಉಳಿಸಿ ಬೀಳಿಸಿ ಅಂತೇಳಿ ನಾನು ಹೇಳಿದ್ರಲ್ಲ, ಅಲ್ಲಿ ನಮ್ಮ ವರಿಷ್ಠರಿದ್ದಾರೆ, ಅವರು ತೀರ್ಮಾನಗಳನ್ನ ಮಾಡಿರ್ತಕ್ಕಂಥದ್ದು. ಇದು ನಾನು ತೀರ್ಮಾನ ಮಾಡಿರ್ತಕ್ಕಂಥದ್ದು. ನಾನು ಬೈರ್ತಿ ಬಸವರಾಜು ಒಬ್ಬ ಮಾಜಿ ಸಚಿವ, ಒಬ್ಬ ಶಾಸಕರು ಮಾಡಿರ್ತಕ್ಕಂಥ ತೀರ್ಮಾನ ಅಲ್ಲ. ಇದು ಮಾಡಿರ್ತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಇನ್ನು ಅಮಿತ್ ಶಾಜಿಯವರು, ನರೇಂದ್ರ ಮೋದಿಜಿಯವರು ಮಾಡಿ ಕಳಿಸಿರ್ತಕ್ಕಂಥದ್ದು. ಹಾಗಾಗಿ ಅವರು ತೀರ್ಮಾನಗಳನ್ನ ಮಾಡಬೇಕೆ ಹೊರತು ನಾನು ನೀನು ಇನ್ನೊಬ್ಬರು ಆದಿ ಬೀದಿ ನಾವು ಅವ್ರು ಹೇಳಿದ್ರೆ ಅದು ಆಗಲ್ಲ. ನಾವು ಖಂಡಿತವಾಗಿ ಇದರ ವಿರುದ್ಧವಾಗಿ ಸದನದಲ್ಲಿ ಕೂಡ ಧ್ವನಿ ಎತ್ತುವಂಥ ಕೆಲಸ ನಮ್ಮ ವಿರೋಧ ಪಕ್ಷ ನಾಯಕತ್ವದಲ್ಲಿ ಮತ್ತು ಅಧ್ಯಕ್ಷ ನಾಯಕತ್ವದಲ್ಲಿ ಖಂಡಿತವಾಗಿ ಮಾಡ್ತೇವೆ. ಇದು ತಿದ್ದುಪಡಿ ಆಗಬೇಕು. ಈ ಕಾನೂನು ತಿದ್ದುಪಡಿ ಆದಾಗ ಮಾತ್ರ ಎಲ್ಲೋ ಒಂದು ಕಡೆ ಇದಕ್ಕೆ ನ್ಯಾಯ ಒದಗಿಸುವಂಥ ಕೆಲಸ ಆಗ್ತದೆ. ಹಾಗಾಗಿ ಅದರ ವಿರುದ್ಧವಾಗಿ ನಾವು ಹೋರಾಟವನ್ನು ಖಂಡಿತವಾಗಿ ಮಾಡ್ತೇವೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಒಂದು ನಿಮಿಷ 7 ಗಂಟೆಗಳಲ್ಲಿ ಒಂದು ನಿಮಿಷ ಅಶೋಕ್ ಅವರು ಅಲ್ಲಿ ಹೋಗಿರ್ತಕ್ಕಂಥ ಮಾಹಿತಿ ಗೊತ್ತಿಲ್ಲ. ನಾನು ನಿನ್ನೆ ಸಂಜೆ ಟ್ರೈನಲ್ಲಿ ನಾವು ಬಂದಿದ್ದೀವಿ. ಬೆಳಗ್ಗೆ 9 ಗಂಟೆಗೆ ಬಂದು ಈಗ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಬಂದಿದೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ತಿಳ್ಕೊಂಡು ಆಮೇಲೆ ರಿಯಾಕ್ಷನ್. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.